ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಕೃಷಿಕ PCL ಚಾನಲ್ಗೆ ಸ್ವಾಗತ. ನಾನು ಚೇತನ್ CK. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ SLC ರಾಜ್ಯ ಮಟ್ಟದ ಪೂರಚಿತ ಪರೀಕ್ಷೆ 2ಕ್ಕೆ ಗಣಿತ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಇದು ಬಂದ್ಬಿಟ್ಟು ಬೋರ್ಡರ್ ಬಿಟ್ಟಿರುವ ಮಾಡಲ್ ಕ್ವಶನ್ ಪೇಪರ್ 2 ಮಾದರಿ ಪ್ರಶ್ನೆ ಪತ್ರಿಕೆ 2. ಸೊ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮ ಒಂದು ಪೂರಚಿತ ಪರೀಕ್ಷೆ ಕ್ವಶನ್ ಪೇಪರ್ ಇರ್ತದೆ. ತುಂಬಾ ಇಂಪಾರ್ಟೆಂಟು. ಜೊತೆಗೆ ಕ್ವಶನ್ ರಿಪೀಟ್ ಆಗ್ತಾ ಇರ್ತವೆ. ತಪ್ಪದೆ ಕೊನೆವರೆಗೆ ನೋಡಿ. ಸಂಪೂರ್ಣ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ನೋಡ್ತೀರಲ್ವಾ? ಓಕೆ, ಬನ್ನಿ ಇವತ್ತಿನ ಈ ಒಂದು ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದಾರ ಅಥವಾ ಚಾನಲ್ಗಾರು ಸಬ್ಸ್ಕ್ರೈಬ್ ಕೊಂಡಿಲ್ಲ, ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಕೊಳ್ಳಿ. ಯಾಕಂದರೆ ಇದ್ರ ಮೇಲೆ ಅನಾಲಿಸಿಸ್ ಮುಗಿಯೋವರೆಗೆ ನಿಮ್ಮೊಂದು SLC ಅನಾಲಿಸಿಸ್ ಮುಗಿಯೋವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಫಿಕ್ಸ್ ಇರುವಂಥ ಪ್ರಶ್ನೆಗಳು, ಅಷ್ಟೇ ಇಲ್ಲದೆ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು, ಅದು ಪೂರೈಸಿದಾಗಿರಲಿ ಅನಾಲಿಸ್ ಎಕ್ಸಾಮ್ ಇರಲಿ, ಎರಡು ಎಕ್ಸಾಮ್ಗೆ ಎಲ್ಲ ಕೂಡ ಆಗ್ತೀವಿ. ಎಲ್ಲ ಕೂಡ ಇದೊಂದು ಚಾನಲ್ ಬರ್ತವೆ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಗಿ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ಎಲ್ಲ ವಿಡಿಯೋ ಸಿಗ್ತವೆ. ಮಾಡಿದಾರಾ? ಜೊತೆಗೆ ವಿಡಿಯೋ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಅವನಿಗೆ 10th ಅವರು ಶೇರ್ ಮಾಡಿಬಿಟ್ಟು ಹೆಲ್ಪ್ ಮಾಡಿ. ಮಾಡ್ತೀರಲ್ವಾ? ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಜೊತೆಗೆ ಟೋಟಲ್ ಬೋರ್ವರ್ಗೆ 4 ಕ್ವಶನ್ ಬಿಟ್ಟಿದ್ದಾರೆ. 4 ಬಿಟ್ಟಿದ್ದಾರೆ. ಇನ್ನೂ 3 ನಮ್ಮ ಚಾನಲ್ ಇರ್ತವೆ. ಪ್ಲೇಸ್ಟ್ ಇದೆ ಒಂದು SLC ಮಾಡಲ್ ಕ್ವಶನ್ ಪೇಪರ್ ಕೀ ಅನ್ಸುತ್ತೆ ಒಂದು ಪ್ಲೇಸ್ಟ್ ಇದೆ. ಅಲ್ಲಿ ಹೋದರೆ ಉಳಿದೆಲ್ಲ ಕ್ವಶನ್ ಪೇಪರ್ ಸಿಗ್ತವೆ ಉತ್ತರ ಸಹಿತ. ತಪ್ಪದೆ ಅನ್ಕೊಂಡು ನೋಡ್ಕೊಳ್ಳಿ, ಚಾನಲ್ ಇರ್ತವೆ. ಓಕೆ, ಜೊತೆಗೆ ನಮ್ಮದು ಟ್ರೂಸಿಕೆ ಎಜುಕೇಷನ್ ಚಾನಲ್ಲು, ಅಲ್ಲಿ ನಿಮಗೆ ನೆಕ್ಸ್ಟು ಎಲ್ಲ SLC ಅಪ್ಡೇಟ್ಗಳು ಆಗ್ತೀವಿ. ಟ್ರೂಸಿಕೆ ಎಜುಕೇಷನ್ ಚಾನಲಲ್ಲಿ ಎಲ್ಲ ಅಪ್ಡೇಟ್ ಆಗ್ತೀವಿ. ಆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲಿಂಕು ಕೆಳಗಿರ್ತದೆ. ತಪ್ಪದೆ ಪ್ರತಿಯೊಬ್ಬರು ಮಾಡ್ಕೊಳ್ಳಿ. ನೆಕ್ಸ್ಟು ಫಾಸ್ಟ್ ಅಪ್ಡೇಟ್ಗಳು ಅಲ್ಲಿ ಕೂಡ ಅಲ್ಲಿ ಬರ್ತವೆ. ತಪ್ಪದೆ ಮಾಡ್ಕೊಳ್ಳಿ, ಸರ್ಚ್ ಮಾಡ್ಕೊಳ್ಳಿ ಅಥವಾ ಲಿಂಕ್ ಕೆಳಗೆ ಕೊಟ್ಟಿರ್ತೀನಿ, ಅಲ್ಲಿ ಹೋಗ್ಬಿಟ್ಟು ಮಾಡ್ಕೊಳ್ಳಿ. ಕಮೆಂಟ್ಸಲ್ಲಿ ಲಿಂಕ್ ಇರ್ತದೆ, ಅಲ್ಲಿ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯಮಾಪನ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು. ಇದು ಯಾವುದು? 2ನೇ ಕ್ವಶನ್ ಪೇಪರು ಮಾದರಿ ಪ್ರಶ್ನೆ 2. ತುಂಬಾ ಇಂಪಾರ್ಟೆಂಟು ಎಕ್ಸಾಮ್ಗೆ. ವಿಷಯ ಗಣಿತ, ಮಾಧ್ಯಮ ಕನ್ನಡ. ಗರಿಷ್ಠ ಅಂಕಗಳು 80. ನೋಡ್ತಾ ಹೋಗೋಣ. 1ನೇ ಮೇಲೆ ನಿಮಗೆ 8 ಭೌಗೋಳಿಕ ಪ್ರಶ್ನೆಗಳು ಇರ್ತವೆ. 1ನೇ ಕ್ವಶನು, ಘನ ಬಹುಪದೋಕ್ತಿಯ ಮಹತ್ತಮ ಗಾತ್ರ ಅಂದರೆ ಡಿಗ್ರಿ ಎಷ್ಟಾಗ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಆಗ್ತದೆ. 3 ಅನ್ನೋದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆ 2, ವರ್ಗಾಂತರದ ಮಧ್ಯಬಿಂದುವನ್ನು ಕಂಡುಹಿಡಿಯುವ ಸೂತ್ರವು. ವರ್ಗಾಂತರದ ಮಧ್ಯಬಿಂದುವನ್ನು ಕಂಡುಹಿಡಿಯುವ ಸೂತ್ರವು ಯಾವುದಾಗ್ಬೋದು? ಸರಿಯಾದ ಉತ್ತರ ಆಪ್ಷನ್ ಬಿ, ಮೇಲ್ಮಿತಿ ಪ್ಲಸ್ ಕೆಳಮಿತಿ ಡಿವೈಡೆಡ್ ಬೈ 2 ಆಗ್ತದೆ. ಜೊತೆಗೆ ನಾನು ಪೂರೈಸಿದ ಪರೀಕ್ಷೆ ನಿಮಗೆ 40% ಅಂಕಗಳನ್ನು ಪಾಸಿಂಗ್ ಹಾಕಿರ್ತೀನಿ. 40% ಅಂಕಗಳನ್ನು ಪಾಸಿಂಗ್ ಪ್ಯಾಕೇಜು ಮತ್ತು ಸ್ಕೋರಿಂಗ್ ಪ್ಯಾಕೇಜು 2 ಕೂಡ ಇರ್ತವೆ. ಫಿಕ್ಸ್ ಇರೋ ಪ್ರಶ್ನೆ ಹಾಕಿರ್ತೀನಿ, ಫಿಕ್ಸ್ ಇರೋ ಪ್ರಶ್ನೆಗಳು ಹಾಕಿರ್ತೀನಿ. ತಪ್ಪದೆ ಚಾನಲಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಸೊ ತುಂಬಾ ಹೆಲ್ಪ್ಫುಲ್ಲು. 40+ ಆರಾಮಾಗಿ ಬಳಸ್ಬೋದು ಮತ್ತು ಸ್ಕೋರ್ ಕೂಡ ಮಾಡ್ಬೋದು. ನೋಡ್ಕೊಳ್ಳಿ, ಚಾನಲ್ ಇರ್ತದೆ. ನಂತರ ಕ್ವಶನ್ ನಂಬರ್ 3 ಏನು ಕೊಟ್ಟಿದ್ದಾರೆ ಇಲ್ಲಿ? ಈ ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಪರಸ್ಪರ ಛೇದಿಸರೆ ಇವುಗಳ ಸರಿಯಾದ ಸಂಬಂಧವು ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗ್ತದೆ. A1 ಡಿವೈಡೆಡ್ ಬೈ A2 ನಾಟ್ ಈಕ್ವಲ್ ಟು B1 ಡಿವೈಡ್ ಬೈ B2. ಸಿಮಿಲರ್ ಕೊಡ್ತಾರೆ, ನಿಮಗೆ ಕನ್ಫ್ಯೂಸ್ ಮಾಡೋಕ್ಕೆ ಸಿಮಿಲರ್ ಕೊಡ್ತಾರೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ, ಕನ್ಫ್ಯೂಸ್ ಆಗಬೇಡಿ. ಸರಿಯಾದ ಉತ್ತರ ಆಪ್ಷನ್ ಡಿ ಆಗ್ತದೆ. ನಂತರ ಪ್ರಶ್ನೆ 4, ಒಂದು ಸಮಾಂತರ ಶ್ರೇಣಿಯ 3ನೇ ಪದ 13 ಮತ್ತು 2ನೇ ಪದ 8 ಆದರೆ ಶ್ರೇಣಿಯ ಮೊದಲನೇ ಪದ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಎ ಆಗ್ತದೆ, 3 ಆಗ್ತದೆ. ನಂತರ ಪ್ರಶ್ನೆ 5, ಒಂದು ಅಸಂಭವ ಘಟನೆ ಸಂಭವನೀಯತೆಯು. ಅಸಂಭವ ಘಟನೆ ಸಂಭವನೀಯತೆ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗ್ತದೆ, 0. ಯಾವುದೇ ಇರೋದಿಲ್ಲ. ಒಂದು ಅಸಂಭವ ಘಟನೆ ಕೇಳಿದರೆ ಅವರು ಅಸಂಭವ ಯಾಗ್ತದೆ, 0 ಆಗ್ತದೆ. ಪ್ರಶ್ನೆ 6, ಕೆಳಗಿನಲ್ಲಿ ಸರಿಯಾದ ಸಂಬಂಧ ಯಾಗ್ತದೆ? ಸರಿಯಾದ ಉತ್ತರ ಆಪ್ಷನ್ ಡಿ, sin ಸ್ಕ್ವೇರ್ ಟೀಟಾ ಈಕ್ವಲ್ ಟು 1 cos ಸ್ಕ್ವೇರ್ ಟೀಟಾ. ಅರ್ಥ ಆಯ್ತಾ? ಇದು ಸರಿಯಾದ ಸಂಬಂಧ, ಉಳಿದಿದ್ದು ತಪ್ಪಾಗಿರ್ತವೆ. ಈ ರೀತಿ ಕ್ವಶನ್ ಕೇಳ್ತಾರೆ, ಸರಿಯಾದ ಸಂಬಂಧ ಅಂತ ನೋಡ್ಕೊಳ್ಳಿ. ಜೊತೆಗೆ ಕ್ವಶನ್ ನಂಬರ್ 7, ತ್ರಿಭುಜ ABC ಮತ್ತು ತ್ರಿಭುಜ DEFಗಳು ಸಮರೂಪಿಗಳಾಗಿವೆ ಮತ್ತು AB ಡಿವೈಡ್ ಬೈ DE ಈಕ್ವಲ್ ಟು BC ಡಿವೈಡ್ ಬೈ FD ಆದರೆ ಕೆಳಗಿನಲ್ಲಿ ಸರಿಯಾದ ಸಂಬಂಧವು ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗ್ತದೆ, ಕೋನ B ಈಕ್ವಲ್ ಟು ಕೋನ D ಆಗ್ತದೆ. ಓಕೆ, ಇದು ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 8, 64 ಸೆಂಟಿಮೀಟರ್ ಕ್ಯೂಬ್ ಘನಫಲವನ್ನು ಹೊಂದಿರುವ 2 ವರ್ಗ ಘನಗಳ ಮುಖಗಳನ್ನು ಸೇರಿಸಿ ಒಂದು ಆಯತ ಘನಾಕೃತಿಯನ್ನು ತಯಾರಿಸಿದೆ. ಆಯತ ಘನಾಕೃತಿಯ ಅತ್ಯಂತ ಉದ್ದದ ಅಂಚಿನ ಅಳತೆ ಕೇಳಿದರೆ ಎಷ್ಟಾಗ್ಬೋದು ನೋಡಿ? 64 ಸೆಂಟಿಮೀಟರ್ ಕ್ಯೂಬು ಘನಫಲ ಹೊಂದಿರುವ 2 ವರ್ಗಗಳ ಘನಗಳ ಮುಖಗಳನ್ನು ಸೇರಿಸಿ 2 ವರ್ಗ ಘನಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ಆಗ್ತದೆ, 8 ಸೆಂಟಿಮೀಟರ್ ಆಗ್ತದೆ, 8 ಸೆಂಟಿಮೀಟರ್. ನೆಕ್ಸ್ಟು ಸೆಕೆಂಡ್ ಮೇನು, 2ನೇ ಮೇನು, ಕೆಳಗಿನ ಪ್ರಶ್ನೆ ಉತ್ತರಿಸಿ. 1 ಅಂಕದ 8 ಪ್ರಶ್ನೆ, ಟೋಟಲಾಗಿ 8 ಅಂಕ, ಪ್ರತಿಯೊಂದಕ್ಕೂ 1 ಅಂಕ. ನೋಡಿ, ಆಲ್ಮೋಸ್ಟ್ ವಾಕ್ಯಗಳನ್ನ ಕೇಳ್ತಾರೆ, ಅವು ಕೂಡ ಇಂಪಾರ್ಟೆಂಟು. ಏನು ಕೇಳಿದರೆ ಕ್ವಶನ್ ನಂಬರ್ 9, ಅಂಕಗಣಿತ ಮೂಲ ಪ್ರಮೇಯವನ್ನು ನಿರೂಪಿಸಿ. ಅಂಕಗಣಿತ ಮೂಲ ಪ್ರಮೇಯ ತುಂಬಾ ಇಂಪಾರ್ಟೆಂಟು. ಉತ್ತರ ನೋಡಿ,
ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು, ಅಪವರ್ತಿಸಬಹುದು ಮತ್ತು ಈ ಅಪವರ್ತಿಸುವಿಕೆಯ ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತದೆ. ಇದು ನೋಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟು. ಜೊತೆಗೆ ನೀಲಕ್ಷಿ ನೋಡ್ಕೊಳ್ಳಿ, ಬ್ಲೂ ಪ್ರಿಂಟ್ ನೋಡ್ಕೊಳ್ಳಿ. ಸೊ ಇದು ಕೊಟ್ಟಿದ್ದಾರೆ ನಮಗೆಲ್ಲ ಓದೋ ಅವಶ್ಯಕತೆ ಇಲ್ಲ. ಯಾವ ಪಾಠದ ಮೇಲೆ, ಯಾವ ಅಧ್ಯಾಯದ ಮೇಲೆ ಎಷ್ಟು ಮಾರ್ಕ್ಸ್ ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ, ಅದು ನೋಡ್ಕೊಂಡು ಓದ್ಕೊಳ್ಳಿ. ಅದು ಕೂಡ ಚಾನಲ್ ಇರ್ತದೆ, ನೋಡ್ಕೊಳ್ಳಿ. ಬಿಟ್ಟು ಪ್ಲೇಲಿಸ್ಟ್ ಹೋಗ್ಬೇಕು ನೀವು. ಪ್ಲೇಲಿಸ್ಟಿಗೆ ಹೋದರೆ ಎಲ್ಲ ವಿಡಿಯೋ ಸಿಗ್ತವೆ. ಅಲ್ಲಿ ಹೋಗಿಲ್ಲ ಅಂದರೆ ನಮಗೆ ಸಿಗೋದಿಲ್ಲ. ಪ್ಲೇಲಿಸ್ಟಿಗೆ ಹೋಗಿ ತಪ್ಪು ಎಲ್ಲ ವಿಡಿಯೋ ಸಿಗ್ತವೆ. ಕ್ವಶನ್ ನಂಬರ್ 10 ಏನು ಕೊಟ್ಟಿದ್ದಾರೆ? ax² + bx + c = 0 ವರ್ಗ ಸಮೀಕರಣದ ಶೋಧಕದ ಬೆಲೆಯು 0 ಆಗಿದ್ದಾಗ ಅದರ ಮೂಲಗಳ ಸ್ವಭಾವವನ್ನು ಬರೆಯಿರಿ. ಸರಿಯಾದ ಉತ್ತರ ನೋಡಿ, ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತದೆ. ಸ್ವಲ್ಪ ಫಾಸ್ಟಾಗಿ ಹೇಳ್ತೀನಿ, ವಿಡಿಯೋನ ಪಾಸ್ ಕ್ವಶನ್ ಓದ್ಕೊಳ್ಳಿ ನೀವು, ಆಯ್ತಾ? ಕಂಪ್ಲೀಟ್ ಕ್ವಶನ್ ಪೇಪರ್ ಆನ್ಸರ್ ಕೊಡಬೇಕು. ಸೊ ಪಾರ್ಟ್ 1 ಪಾರ್ಟ್ ಏನು ಮಾಡೋದಿಲ್ಲ, ಕಂಪ್ಲೀಟ್ ಕ್ವಶನ್ ಪೇಪರು 5 ವಿಡಿಯೋದಲ್ಲಿ ನೋಡೋಣ. ಸೊ ಸಾಧ್ಯದಷ್ಟು ವಿಡಿಯೋನ ಕೊನೆವರೆಗೆ ನೋಡಿ. ಪ್ರಶ್ನೆ 11 a x1, y1 ಮತ್ತು b x2, y2 ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 1:1 ಅನುಪಾತದಲ್ಲಿ ವಿಭಾಗಿಸುವ p ಬಿಂದುವಿನ ನಿರ್ದೇಶಾಂಕಗಳನ್ನು ಬರೆಯಿರಿ. 1:1 ಕೊಟ್ಟಿದ್ದಾರೆ. ಉತ್ತರ ನೋಡಿ ಯಾವುದಾಗ್ತದೆ, ಇದು ಬರೀಬೇಕು. p of x, y x1 + x2 / 2, y1 + y2 / 2 ಆಗ್ತದೆ. ಇನ್ನು ಕ್ವಶನ್ ನಂಬರ್ 12 12ನೇ ಪ್ರಶ್ನೆ. ಕೊಟ್ಟಿರುವ ನಕ್ಷೆಯಲ್ಲಿ y = p of x ಬಹುಪದೋಕ್ತಿಯ ಶೂನ್ಯತೆಗಳನ್ನು ಬರೀರಿ. p of x ಕೇಳಿದರೆ ತುಂಬಾ ಈಸಿ, ಕೇಳ್ತಾರೆ. ಈಗಾಗಲೇ ಪೂರೈಸಿದ ಪರೀಕ್ಷೆ 1ರಲ್ಲಿ ಕೇಳಿದ್ರು, 2ರಲ್ಲಿ ಕೂಡ ಕೇಳ್ತಾರೆ, 3ರಲ್ಲಿ ಕೂಡ ಕೇಳ್ತಾರೆ, ಅನುಲೈಸಮನ್ನು ಕೂಡ ಕೇಳ್ತಾರೆ, ಪಿಕ್ಸ್ ಕೇಳ್ತಾರೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು, ಎಲ್ಲ ಮಾಡೆಲ್ ಕ್ವಶನ್ ನೋಡ್ಕೊಳ್ಳಿ ಅಂತ, ಅದಕ್ಕೆ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ಅದು ನೋಡ್ಕೊಳ್ಬೇಕು. ನಿಮಗಂತ ಬಿಟ್ಟಿದ್ದಾರೆ ಅಂದಮೇಲೆ ಮಾಡೆಲ್ ಕ್ವಶನ್ ಬರ್ಸು ಕರೆಕ್ಟಾಗಿ ನೋಡ್ಕೊಳ್ಳಿ. ಸುಮ್ಮನೆ ಸಿಲೆಬಸ್ ಇದ್ದರೆ ಆಗೋದಿಲ್ಲ. ಅರ್ಥ ಆಯ್ತಾ? ಸಿಲೆಬಸ್ ಇದ್ದರೆ ಅರ್ಥ ಆಗ್ತದೆ ಅಷ್ಟೇ, ಕ್ವಶನ್ನ ಸಾಲ್ವ್ ಮಾಡೋಕ್ಕೆ ಬರೋದಿಲ್ಲ. ನೀವು ಯಾವಾಗ ಕ್ವಶನ್ ಪೇಪರ್ ನೋಡ್ಕೋತೀರಾ ಅವಾಗ ಕ್ವಶನ್ ಮಾಡೋ ಸ್ಕಿಲ್ನ ಕಲ್ಕೋತೀರಾ. ಅರ್ಥ ಆಯ್ತಾ? ನೋಡಿ ಎಷ್ಟು ಏನಾಗ್ಬೋದು, ಸರಿಯಾದ ಉತ್ತರ ಎಷ್ಟಾಗ್ಬೋದು ನೋಡಿ. ಇದು y = p of x ಬಹುಪದೋಕ್ತಿಯ ಶೂನ್ಯತೆಗಳು -1 ಮತ್ತು 2 ನೋಡಬೇಕಲ್ಲಿ. ಆ ಒಂದು ಗೆರೆ ಎಕ್ಸ್ ಮೇಲೆ ಎಷ್ಟು ಬಾರಿ ಹಾದೋಗಿದೆ ಅಂತ, ಎಷ್ಟು ಬಾರಿ ಹಾದಿದೆ? 2 ಬಾರಿ ಹಾದಿದೆ. -1 ಮತ್ತು 2 ಇಷ್ಟೇ. ಅದು ಬರಿಬೇಕು. ಅವರು ಏನು ಕೇಳಿದರೆ ಶೂನ್ಯತೆ ಬರಿ ಅಂತ ಕೇಳಿದ್ದಾರೆ. ಆ ರೀತಿ ಕೇಳಿದ್ರೆ 1 ಮಾರ್ಕ್ಸಲ್ಲಿ ಕೇಳ್ಬೋದು, ಅಥವಾ ನೀವು ಮಲ್ಟಿಪಲ್ ಕೇಳ್ತಾರೆ, ಶೂನ್ಯತೆಗಳ ಸಂಖ್ಯೆ ಎಷ್ಟು ಕೇಳ್ತಾರೆ. ಸೊ 2ರಲ್ಲಿ ಬಂದು ಬರ್ತದೆ, ನೋಡ್ಕೊಳ್ಳಿ. ಇನ್ನು 13 5 ವರ್ಷಗಳ ಹಿಂದೆ ನೂರಿಯ ವಯಸ್ಸು x, ಸೋನಿನ ವಯಸ್ಸು y 3 ಪಟ್ಟು ಆಗಿತ್ತು. ಈ ಹೇಳಿಕೆಗಳಿಗೆ 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆಯಿರಿ. ನೋಡಿ, ನೂರಿನ ಈಗಿನ ವಯಸ್ಸು x ವರ್ಷಗಳು, ಸೋನಿನ ಈಗಿನ ವಯಸ್ಸು y ವರ್ಷಗಳು, 5 ವರ್ಷಗಳ ಹಿಂದೆ. ಸರಿಯಾದ ಉತ್ತರ ನೋಡಿ ಎಷ್ಟಾಗ್ತದೆ? x - 3y + 10 = 0 ಸರಿಯಾದ ಉತ್ತರ ಆಗ್ತದೆ. ಓಕೆ, ನೋಡ್ಕೊಳ್ಳಿ. ನಂತರ 14 ಮೊದಲ ಪದ a ಮತ್ತು ಕೊನೆಯ ಪದ l ಆಗಿರುವ ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ. ಸೂತ್ರ ತುಂಬಾ ಇಂಪಾರ್ಟೆಂಟು. ಅರ್ಥ ಆಯ್ತಾ? ನಿಮಗೆ ಲೆಕ್ಕ ಬರಲಿಲ್ಲ ಅಂದರೂ ಸೂತ್ರ ಬರೆದು ಬನ್ನಿ. 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ ಕೊಡ್ತಾರೆ. ನೀವು ನೋಡ್ಕೊಂಡಿರ್ತೀರ ಲೆಕ್ಕ ಮಾಡಿದರೆ ಫುಲ್ ಮಾರ್ಕ್ಸ್ ಕೊಡ್ತಾರೆ ಅಂತ. ಇಲ್ಲ, ಸೂತ್ರಕ್ಕೂ ಮಾರ್ಕ್ಸ್ ಇರ್ತದೆ. ನೀವು ಎಷ್ಟು ಟಪ್ ಮಾಡ್ತೀರ ಲೆಕ್ಕ ಮಾಡ್ತೀರಾ ಪ್ರತಿಯೊಂದಕ್ಕೂ ಮಾರ್ಕ್ಸ್ ಇರ್ತದೆ. ನೋಡಿ ಯಾವುದು ಸೂತ್ರ? SN = n / 2 × a + l ಆಗ್ತದೆ. ನೆಕ್ಸ್ಟು ಕ್ವಶನ್ ನಂಬರ್ 15 ಭಾವಗಳ ಸಂಖ್ಯೆ ಸಮವಾಗಿರುವ 2 ಬಹುಭುಜಾಕೃತಿಗಳ ಸಮರೂಪತೆಗೆ ಇರುವ ನಿಬಂಧನೆಗಳನ್ನು ಬರೆಯಿರಿ. ನಿಬಂಧನೆಗಳನ್ನು ಕೇಳಿದರೆ ಅನುರೂಪ ಕೋನಗಳು ಸಮನಾಗಿರಬೇಕು, ಅನುರೂಪ ಭಾಗಗಳು ಸಮಾನುಪಾತದಲ್ಲಿರಬೇಕು. ಇವೆರಡು ನಿಬಂಧನೆಗಳು ನೋಡ್ಕೊಳ್ಳಿ. 16ನೇ ಪ್ರಶ್ನೆ. ಒಂದು ಸಿಲಿಂಡರ್ನ ಪಾದ ವಿಸ್ತೀರ್ಣ 38.5 cm² ಮತ್ತು ಎತ್ತರ 10 cm ಆಗಿದೆ. ಅದರ ಘನಫಲವನ್ನು ಕಂಡುಹಿಡಿಯಿರಿ. ಘನಫಲ ಸೂತ್ರ ಯಾವ್ದು ಬರ್ತದೆ ನೋಡಿ? 5r² ಬರ್ತದೆ. ಅರ್ಥ ಆಯ್ತಾ? 5r². ಸಿಲಿಂಡರ್ನ ಎತ್ತರ ಹೆಚ್ಚು, ಸಿಲಿಂಡರ್ ಪಾದ ವಿಸ್ತೀರ್ಣ 5r², 38.5 cm². ಎಷ್ಟು ಬರ್ತದೆ? ಸಿಲಿಂಡರ್ ಘನಫಲ 385 cm³ ಬರ್ತದೆ. ಓಕೆ, ಸೊ ಈಕೆ ಜಸ್ಟ್ ಇಷ್ಟು ನೋಡ್ಬೇಕು ಹೋಗ್ಬೇಡಿ. ಇನ್ನು ನಿಮಗೆ ಮಾಡಲ್ 1 2 ಎರಡನೇದು 3 4 ಇವೆ, ಇನ್ನೂ 3 ಇವೆ. ತಪ್ಪು ಅವನಿಗೆ ನೋಡ್ಕೊಳ್ಳಿ. ಅರ್ಥ ಆಯ್ತಾ? 4ನ ಕರೆಕ್ಟಾಗಿ ನೋಡ್ಕೊಳ್ಳಿ, ಆರಾಮಾಗಿ ಪಾಸ್ ಆಗ್ತೀರಾ, ಸ್ಕೋರ್ ಮಾಡ್ಕೋತೀರಾ. ಇದೊಂದೇ ಮಾತ್ರ ಅಲ್ಲ, ಇನ್ನೂ 3 ಬಿಟ್ಟಿದ್ದಾರೆ, ಅವ್ನು ನೋಡ್ಕೊಳ್ಳಿ. ಓಕೆ, ಚಾನಲ್ ಇರ್ತವೆ, ಚಾನಲ್ಗೆ ಹೋದ್ರೆ ಸಿಗ್ತವೆ. ಟಫ್ ಏನಿಲ್ಲ, ಈಸಿ ಇರ್ತವೆ, ನೋಡ್ಕೊಳ್ಳಿ. 17ನೇದು 2 + √5 ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ. 2 ಅಂಕದ 8% 16 ಅಂಕ, ಪ್ರತಿಯೊಂದಕ್ಕೂ 2 ಅಂಕ. ನೋಡಿ ಏನು ಕೇಳಿದರೆ 17ನೇ ಪ್ರಶ್ನೆ ಕೇಳ್ತಾರೆ ಒಂದು ಕ್ವಶನು. ಅರ್ಥ ಆಯ್ತಾ? ಕೇಳ್ತಾರೆ 2 + √5 ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ. ಯಾವ್ದು ಬೇಕಾದ್ರೂ ಕೇಳ್ಬೋದು. ಒಟ್ಟಿನಲ್ಲಿ ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ ಅಂತ ಕೇಳ್ತಾರೆ 2 ಮಾರ್ಕ್ಸ್ಗೆ. ಇವೆಲ್ಲ ನಾನು ಸ್ಕೋರಿಂಗ್ ಪ್ಯಾಕೇಜ್ ಹೇಳಿರ್ತೀನಿ, ಅಥವಾ 40+ ಪಾಸಿಂಗ್ ಪೇಜ್ ಹೇಳ್ತೀನಲ್ಲ ಅಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಇವತ್ತಾಕಿರ್ತೀನಿ ವಿಡಿಯೋನ, ಇವತ್ತಾಕಿರ್ತೀನಿ, ಅದು ನೋಡ್ಕೊಳ್ಳಿ. ಅಲ್ಲಿ ಯಾವೆಲ್ಲ ಪಿಕ್ಸ್ ಬರ್ತಂತ ಹೇಳಿದ್ದೀನಿ. ಓಕೆ, ನೋಡ್ಕೊಳ್ಳಿ. ಈ ರೀತಿ ಬರೀಬೇಕು. ಇದನ್ನು ಲೆಕ್ಕ ಮಾಡೋ ಅವಶ್ಯಕತೆ ಇಲ್ಲ, ನೆನ್ಪಿಟ್ಕೊಂಡು ಹೋದರೆ ಬರಿಬೋದು. 18 ಕೊಟ್ಟರು ರೇಖಾತ್ಮಕ ಸಮೀಕರಣ ಜೋಡಿಯನ್ನು ವರ್ಜಿಸುವ ವಿಧಾನ ಬಳಸಿ. ನೋಡಿ, ವರ್ಜಿಸುವ, ಆದೇಶಿಸುವ, ಒಟ್ಟಿನಲ್ಲಿ ನಿಮಗೆ ಯಾವ್ದಾರು ಒಂದು ವಿಧಾನ ಕೇಳ್ತಾರೆ, ಅಥವಾ ಕೆಲವೊಂದು ಏನು ಕೊಡ್ತಾರೆ, ಆ ವಿಧಾನದ ಬಿಡಿಸಿ ಕೊಡ್ತಾರೆ. ಅವ್ರು ಯಾವುದೇ ಸ್ಪೆಸಿಫಿಕ್ ಕೊಡೋದಿಲ್ಲ, ವರ್ಜಿಸು ಕೊಡೋದಿಲ್ಲ, ಆದೇಶ ಅಂತ ಕೊಡೋದಿಲ್ಲ.
ಬರೀ ಬಿಡಿಸಿ ಅಂತ ಕೊಡ್ತಾರೆ. ಯಾವಾಗ ನೀವು ನಿಮ್ಮದೇ ವಿಧಾನದಲ್ಲಿ ಬಳಸ್ಬೋದು, ಅರ್ಥ ಆಯ್ತಾ? ನಿಮ್ಮ ವಿಧಾನದಲ್ಲಿ ಬಳಸ್ಬೋದು, ನಿಮ್ಮ ಇಷ್ಟದಲ್ಲಿ ಬಳಸ್ಬೋದು. ನೀವು ಓವರಿಸಿ ಬಳಸ್ಬೋದು, ಆದೇಶ ಬಳಸ್ಬೋದು. ಅವ್ರು ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ ಓವರಿಸಿ ವಿಧಾನ ಬಿಡಿಸಿ ಕೊಟ್ಟಿದ್ದಾರೆ ಅಂದಮೇಲೆ ನೀವು ಓವರಿಸಿ ವಿಧಾನದಲ್ಲಿ ಬಿಡಿಸಬೇಕು. ಈ ರೀತಿ ಇರ್ತದೆ. x + 2y = 10, x + y = 6. ಯಾವ ರೀತಿ ಬರ್ತದೆ ನೋಡಿ, ಎಷ್ಟು ಬರ್ಬೋದು? ಸರಿ ಉತ್ತರ y = 4, x = 2 ಬರ್ತದೆ. ಓಕೆ, y = 4 ಸಮೀಕರಣ 2ರಲ್ಲಿ ಆದೇಶಿಸಬೇಕು. ಅವಾಗ ನಮಗೆ ಎಷ್ಟು ಎಕ್ಸ್ನ ಬೆಲೆ ಸಿಗ್ತದೆ. ಇಷ್ಟೇ, ತುಂಬಾ ಈಸಿ, ಬಿಡಿಸ್ಬೋದು. ನಂತರ ಕ್ವಶನ್ ನಂಬರ್ 19, ಅಪವರ್ತನ ವಿಧಾನದಿಂದ 3x² - 6x + 3 = 0 ಈ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ. ಮೂಲಗಳು ಅಥವಾ ಕ್ವಶನ್ ಕೊಟ್ಟಿದ್ದಾರೆ ಇನ್ನೊಂದು. ಸೊ ಇಲ್ಲಿ ಯಾವೆಲ್ಲ ಅಥವಾ ಕ್ವಶನ್ ಇವೆ ಎಕ್ಸಾಮ್ನಲ್ಲಿ, ಅದೇ ಕ್ವಶನ್ಗೆ ಅಥವಾ ಕ್ವಶನ್ ಇರ್ತದೆ. ಅಥವಾ ಕ್ವಶನು x + 2 ಕ್ಯೂಬ್ = x³ - 4 ಈ ಸಮೀಕರಣವನ್ನು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸಿ. ಆದರ್ಶ ರೂಪ ನೋಡ್ಕೊಳ್ಳಿ, ವರ್ಗ ಸಮೀಕರಣ ಆದರ್ಶ. ಸೊ ನೋಡಿ, ಈ ರೀತಿ ನಮಗೆ ಪ್ರತಿ ಸ್ಟೆಪ್ಪಿಗೂ ಮಾರ್ಕ್ಸ್ತದೆ. ಸೊ ನೋಡ್ಕೊಂಡಿರ್ತಾರೆ, ಲೆಕ್ಕ ಸರಿಯಾದರೆ ಮಾತ್ರ ಮಾರ್ಕ್ಸ್ ಕೊಡ್ತಾರಂತ ಇಲ್ಲ, ಪ್ರತಿ ಸ್ಟೆಪ್ಪಿಗೂ ಮಾರ್ಕ್ಸು, ಅರ್ಧ ಮಾರ್ಕ್ಸು 1 ಮಾರ್ಕ್ಸು ಈ ರೀತಿ ಬರ್ತವೆ. ಟೋಟಲ್ 2 ಮಾರ್ಕ್ಸು ಈ ರೀತಿ ಕೊಡ್ತಾರೆ, ಅರ್ಧ ಅಂತ ಈ ರೀತಿ ಕೊಡ್ತಾರೆ. ನೋಡ್ಕೊಳ್ಳಿ ಎಷ್ಟು ಬರ್ತದೆ. 1 ಬರ್ತದೆ ನೋಡಿ, x = 1, 3x = 0, x = 3/3 = 1 ಬರ್ತದೆ. ನೋಡ್ಕೊಳ್ಳಿ, ಪ್ರತಿ ಸ್ಟೆಪ್ಪಿಗೆ ಮಾರ್ಕ್ಸ್ತದೆ. ಇನ್ನು 6 ಕ್ವಶನ್ಗೂ ಆನ್ಸರ್ ಇದೆ, ಉತ್ತರ ಕೊಡೋದು ನೋಡ್ಕೊಳ್ಳಿ. ನೆಕ್ಸ್ಟ್ 20, 6, 10, 14 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರ ಸಹಾಯದಿಂದ ಕಂಡುಹಿಡಿಯಿರಿ. ವೆರಿ ಇಂಪಾರ್ಟೆಂಟು. ಸೊ ಇಲ್ಲಿ 6, 10 ಕೊಟ್ಟಿದ್ದಾರೆ, ಬೇರೆ ಕೊಡ್ಬೋದು. ಅಥವಾ 6, 10, 14 ಕೊಟ್ಬಿಟ್ಟು ಅಲ್ಲಿ 20 ಪದ ಕೇಳಿದರೆ ಅಲ್ಲಿ 15 ಕೇಳ್ಬೋದು, 30 ಕೇಳ್ಬೋದು, ಈ ರೀತಿ ಕೇಳ್ತಾರೆ. ಇನ್ನು 10 ಕ್ವಶನ್ ಕೊಟ್ಟಿರ್ತಾರೆ, ಯಾವುದು 2, 7, 12 ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದ 47 ಆಗಿರುತ್ತದೆ ಎಂದು ಸೂತ್ರ ಸಹಾಯದಿಂದ ಕಂಡುಹಿಡಿಯಿರಿ. 2 ಕೊಟ್ಟಿರ್ತಾರೆ, ಇದರಲ್ಲಿ ಯಾವ್ದು ಬರ್ತದೆ ಅದನ್ನು ನೀವು ಬರಿಬೇಕು. ಆಯ್ತಾ? 2 ಕೂಡ ಸೂತ್ರದ ಮೇಲೆ ಇವೆ, ಆದ್ದರಿಂದ ಸೂತ್ರ ತಪ್ಪದೆ ನೋಡ್ಕೊಳ್ಳಿ. ತುಂಬಾ ಈಸಿ ನೋಡಿ. ಯಾವ ಸೂತ್ರ ಬರ್ತದೆ ಇದಕ್ಕೂ? SN ಸೂತ್ರ ಬರ್ತದೆ. SN ಸೂತ್ರ ಮೊದಲು ಬರ್ಕೋಬೇಕು. A = 6, D = 10, R = 4, N = 20. 6 ಕೊಟ್ಟಿದ್ದಾರೆ. ನೀವು ಕಂಡುಹಿಡಬೇಕು ಏನೀಗ S20 ಕಂಡುಹಿಡಬೇಕು. ಸೂತ್ರ ಯಾವುದು? SN = N / 2, 2A + N - 1 × D ಬರ್ತದೆ. ನೋಡಿ, ತುಂಬಾ ಈಸಿ. ಅಲ್ಲಿ ಏನು ಕೊಟ್ಟಿದ್ದಾರೆ ಅವರು ಆ ಜಾಗದಲ್ಲಿ ಫಿಲ್ ಮಾಡಬೇಕು. A ಜಾಗದಲ್ಲಿ A, D ಜಾಗದಲ್ಲಿ D, R ಯಾವುದು N ಜಾಗದಲ್ಲಿ 20 ತುಂಬಬೇಕು. ಅರ್ಥ ಆಯ್ತಾ? ಸೊ ನಿಮಗೆ ಡೈರೆಕ್ಟಾಗಿ S20 ಸಿಕ್ಬಿಡ್ತದೆ. S20 880 ಬರ್ತದೆ. ಅರ್ಥ ಆಯ್ತಾ? 880. ಇನ್ನು 10 ಕ್ವಶನ್ಗೆ ಆನ್ಸರ್ ಇದೆ, ನೋಡ್ಕೊಳ್ಳಿ. ಇದಕ್ಕೆ ಯಾವ ಸೂತ್ರ? N = A + N - 1 D ಬರ್ತದೆ. 2 ಕ್ವಶನ್ ಮುಂದೆ ಬರ್ತದೆ, ಫಿಕ್ಸ್ ಬರ್ತದೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ಜಸ್ಟ್ ನಂಬರ್ ಚೇಂಜ್ ಮಾಡ್ತಾರೆ, ಕ್ವಶನ್ ಸೇಮ್ ಇರ್ತದೆ. ಇಲ್ಲೂ ಕೂಡ ಸೇಮ್, ಅರ್ಧ ಮಾರ್ಕ್ಸು ಈ ರೀತಿ ಪ್ರತಿ ಸ್ಟೆಪ್ಪಿಗೂ ಮಾರ್ಕ್ಸ್ ಇರ್ತದೆ. ಅರ್ಥ ಆಯ್ತಾ? ಇನ್ನು 21, 2 ಆಯತಾಕಾರದ ಮೇಜುಗಳ ಉದ್ದವು ಕ್ರಮವಾಗಿ 84 ಸೆಂಟಿಮೀಟರ್ ಮತ್ತು 124 ಸೆಂಟಿಮೀಟರ್ ಆಗಿದ್ದು ಇವುಗಳ ಅಗಲ 40 ಸೆಂಟಿಮೀಟರ್ಗೆ ಸಮನಾಗಿದೆ. 2 ಮೇಜುಗಳಿಗೆ ನಿಖರವಾಗಿ ಹೊಂದುವಂತೆ ಹಾಸಬಹುದಾದ ಚೌಕಾಕಾರದ ಗಾಜಿನ ಫಲಕದ ಗರಿಷ್ಠ ಉದ್ದವನ್ನು ಕಂಡುಹಿಡಿಯಿರಿ ಹಾಗೂ ಪ್ರತಿ ಮೇಜಿಗೆ ಹಾಸಲು ಬೇಕಾಗಿರುವ ಗಾಜಿನ ಫಲಕಗಳ ಸಂಖ್ಯೆಯನ್ನು ಲೆಕ್ಕಾಚಾರ ಮಾಡಿ. ನೋಡ್ಕೊಳ್ಳಿ, ಮೊಸ ಇದಕ್ಕೆ ಪರಿಹಾರವಾಗಿದೆ. ಮೊಸದಿಂದ ನಾವು ಕಂಡುಹಿಡಿಬೋದು. ಮೊದಲು ಏನು ಮಾಡಬೇಕು? 84ರ ಅವಿಭಾಜ್ಯ ಅಪವರ್ತನ ಕಂಡುಹಿಡ್ಕೋಬೇಕು. ಆಮೇಲೆ 126ರ ಅವಿಭಾಜ್ಯ ಅಪವರ್ತನ ಕಂಡುಹಿಡಬೇಕು. ಇದಕ್ಕೆ 6 ಮಾರ್ಕ್ಸು. ನೋಡಿ, ಫೈನಲಾಗಿ ಆನ್ಸರ್ ಎಷ್ಟು ಬರ್ತದೆ ನೋಡಿ. ಮೊಸ ಎಷ್ಟು ಬರ್ತದೆ? 42 ಬರ್ತದೆ. ಚೌಕಾಕಾರದ ಗಾಜಿನ ಫಲಕದ ಗರಿಷ್ಠ ಉದ್ದ 40 ಸೆಂಟಿಮೀಟರು. ಟೋಟಲಾಗಿ ಮೊದಲ ಮೇಜಿಗೆ ಹಾಸಲು ಬೇಕಾಗಿರುವ ಚೌಕಾಕಾರದ ಫಲಕಗಳ ಸಂಖ್ಯೆ 2, ಎರಡನೇ ಮೇಜಿಗೆ ಹಾಸಲು ಬೇಕಾದ ಚೌಕಾಕಾರ ಫಲಕಗಳ ಸಂಖ್ಯೆ 3 ಬರ್ತದೆ. ಎಷ್ಟು ನೋಡ್ಕೊಳ್ಳಿ. ಟೋಟಲಾಗಿ 2 ಮಾರ್ಕ್ಸು. ಇನ್ನು 22, sin A = 3/5 ಆದರೆ ಟ್ಯಾನ್ ಎನ ಬೆಲೆಯನ್ನು ಕಂಡಿರಿ. ಟ್ಯಾನ್ ಎ ಕಂಡುಹಿಡಿಯಬೇಕು. ನೋಡ್ಕೊಳ್ಳಿ, ಚಿತ್ರ ಕೊಟ್ಟಿದ್ದಾರೆ. ಪಾರ್ಶ್ವ, ವಿಕರ್ಣ, ಅಭಿಮುಖ ಎಷ್ಟಾಗ್ಬೋದು ನೋಡಿ. ಸೊ ಪೈಥಾಗೋರಸ್ ನಿಯಮದ ಪ್ರಕಾರ ಬಿಡಿಸ್ಬೋದು ನಾವು. AC² = AB² + BC². ಎಷ್ಟು ಬರ್ಬೋದು ನೋಡಿ? 3/4 ಬರ್ತದೆ. ಅರ್ಥ ಆಯ್ತಾ? ಸೊ ನಿಮಗೆ ಎಲ್ಲ ಮಾಡ್ಬೇಕಂತೇನಿಲ್ಲ ನೋಡಿ. ಅರ್ಧ ಮಾರ್ಕ್ಸು ಪ್ರತಿ ಸ್ಟೆಪ್ ಮಾರ್ಕ್ಸ್. ಸೊ ಕರೆಕ್ಟಾಗಿ ಬಿಡಿಸೋಕೆ ಟ್ರೈ ಮಾಡಿ. ಓಕೆ, ತಪ್ಪಾದ್ರೂ ಪರವಾಗಿಲ್ಲ, ನಿಮಗೆ ಮಾರ್ಕ್ಸ್ ಪೂರಿ ಕಟ್ ಮಾಡೋದಿಲ್ಲ, ಕೊಡ್ತಾರೆ ಮಾರ್ಕ್ಸನ್ನು. ಒಟ್ಟಿನಲ್ಲಿ ಟ್ರೈ ಮಾಡಿ ಬಿಡಿಸೋಕೆ. 23, 1,6 ಮತ್ತು 4,3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 3:1 3:1ರಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕ ಕೊಂಡಿರಿ. ನಿರ್ದೇಶಾಂಕ ಮೇಲೆ ಕೇಳ್ತಾರೆ. ಈ ಕ್ವಶನು ಫಿಕ್ಸ್ ಬರ್ತದೆ 2 ಮಾರ್ಕ್ಸಿಗೆ. ಅರ್ಥ ಆಯ್ತಾ? ತುಂಬಾ ಈಸಿ. M1 X2 ಈ ಸೂತ್ರ ಹಾಕಿದರೆ ಈ ಆನ್ಸರ್ ಬರ್ತದೆ. ಅವ್ರಿಗೆ ಕೊಟ್ಟಿರ್ತಾರೆ X2 9 ಕೊಟ್ಟಿರ್ತಾರೆ, X2 I2 ಕೊಟ್ಟಿರ್ತಾರೆ, M1 M2 ಕೊಡಬೇಕು, M2 ಕೊಟ್ಟಿರ್ತಾರೆ, M1 M2 ಅವ್ರು ಕೊಟ್ಟಿರ್ತಾರೆ. ಏನು ಕೊಡಬೇಕು? P(x, y) ಕಂಡುಹಿಡಬೇಕು. ಎಷ್ಟು ಬರ್ತದೆ ನೋಡಿ? 13/4, 15/4 ಬರ್ತದೆ. ಟೋಟಲಾಗಿ 2 ಮಾರ್ಕ್ಸ್ಗೆ. ಇನ್ನು 24, O ಕೇಂದ್ರವಾಗಿರುವ 2 ಏಕಕೇಂದ್ರೀಯ ವೃತ್ತಗಳನ್ನು ತ್ರಿಜ್ಯಗಳು 5 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ ಇರುವಂತೆ ರಚಿಸಿದೆ.
ಚಿತ್ರದಲ್ಲಿ ತೋರಿಸಿರುವಂತೆ ಚಿಕ್ಕ ವೃತ್ತವನ್ನು ಪಿ ಬಿಂದುವಿನಲ್ಲಿ ಸ್ಪರ್ಶಿಸುವಂತೆ ಎಳೆದ ದೊಡ್ಡ ವೃತ್ತದ ಜಾದ ಉದ್ದವನ್ನು ಕಂಡುಹಿಡಿಯಿರಿ. ಸೊ ಇದು ಕೂಡ ಉತ್ತರ ಇದೆ. ವಿಡಿಯೋನ ಆದಷ್ಟು ನೋಡ್ಕೊಳ್ಳಿ. ನಾನು ಜಸ್ಟ್ ನಿಮ್ಮ ಮೇಲೆ ಕ್ವಶನ್ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಇನ್ನೂ ತುಂಬ ಕ್ವಶನ್ಸ್ ಇವೆ, ಎಲ್ಲ ನೋಡಬೇಕು. ವಿಡಿಯೋನ ಆದಷ್ಟು ನೀವು ಉತ್ತರ ನೋಡ್ಕೊಳ್ಳಿ. ನಂತರ ನೆಕ್ಸ್ಟ್ ಮೇನು ಕೆಳಗಿನ ಪ್ರಶ್ನೆ ಉತ್ತರಿಸಿ. 3 ಅಂಕ 90% ಟೋಟಲಾಗಿ 18 ಅಂಕ. ಅರ್ಥ ಆಯ್ತಾ? ಎಷ್ಟು ನೋಡಿ ಏನು ಕೊಟ್ಟಿದ್ದಾರೆ ಅವರು, ಕೆಳಗಿನ ಪ್ರಶ್ನೆ ಉತ್ತರಿಸಿ. ಈ 2 ಮಾರ್ಕು, ಇವು 3 ಮಾರ್ಕ್ ಕ್ವಶನ್ಸು. ಓಕೆ, 3ಕ್ಕೆ 90% ನಂಗೆ ಓದಿನಿ. ಅರ್ಥ ಆಯ್ತಿಲ್ಲ? ಟೋಟಲಾಗಿ 27 ಅಂಕ. ಅಲ್ಲಿ ಮಿಸ್ಟೇಕ್ ಆಗಿದೆ. 9 27 ಅಂದರೆ 3 ಅಂಕದ 9 ಪ್ರಶ್ನೆಗಳು, ಟೋಟಲಾಗಿ 27 ಅಂಕ ಕೊಡ್ತಾರೆ. 25 ಚಿತ್ರದಲ್ಲಿ ಎ ಬಿ ಸಮಾಂತರ ಪಿ ಕ್ಯೂ ಮತ್ತು ಎ ಸಿ ಸಮಾಂತರ ಪಿ ಆರ್ ಆಗುವಂತೆ ಎ ಕಾಮ ಬಿ ಮತ್ತು ಸಿಗಳು ಕ್ರಮವಾಗಿ ಒ ಪಿ ಒ ಕ್ಯೂ ಮತ್ತು ಒ ಆರ್ಗಳ ಮೇಲಿನ ಬಿಂದುಗಳಾದರೆ ಬಿ ಸಿ ಸಮಾಂತರ ಕ್ಯೂ ಆರ್ ಎಂದು ತೋರಿಸಬೇಕು. ಬಿ ಸಿ ಸಮಾಂತರ ಕ್ಯೂ ಆರ್ ಅನ್ನು ತೋರಿಸಬೇಕು. ನೋಡಿ ಚಿತ್ರ ನೋಡ್ಕೊಳ್ಳಿ, ಪಿ ಕ್ಯೂ ಆರು. ಓಕೆ, ಮತ್ತು ಇನ್ನೊಂದು ಅವಕಾಶ ಮಾಡಿದ್ದಾರೆ. ಇದು ಕೂಡ ಸಾಧನೆಯ ಪ್ರಶ್ನೆ ನೋಡ್ಕೊಳ್ಳಿ. ಸೂತ್ರ ಕಂಪ್ಲೀಟ್ 2ಕ್ಕೂ ಉತ್ತರವೇ. ವಿಡಿಯೋ ಪಾಸ್ ಕಂಪ್ಲೀಟ್ 2ಕ್ಕೂ ಉತ್ತರ ನೋಡ್ಕೊಳ್ಳಿ. ಸೊ ನಾನು ನಿಮಗೆ 40+ ಹೇಳುವಾಗ ಹೇಳಿರ್ತೀನಿ ಯಾವಾಗ ಇಂಪಾರ್ಟೆಂಟ್ ಅಂತ, ಅವನ್ನು ಕೂಡ ನೋಡ್ಕೊಳ್ಳಿ. 40+ ಒಂದು ಹಾಕಿರ್ತೀನಿ, ಜೊತೆಗೆ ಸ್ಕ್ವೇರ್ ಪ್ಯಾಕೇಜು 2 ಕೂಡ ಚಾನಲ್ ಇರ್ತವೆ, ತಪ್ಪದೆ ನೋಡ್ಕೊಳ್ಳಿ. ಬಾಕೋಬ ಸಮರ್ಪತೆಯ ನಿರ್ಧಾರಕ ಗುಣ. ಪ್ರತಿ ಸ್ಟೆಪ್ಪಿಗೆ ಮಾರ್ಕ್ಸು, ಅರ್ಧ ಮಾರ್ಕ್ಸು ಪ್ರತಿಯೊಂದಕ್ಕೆ ಮಾರ್ಕ್ಸ್ ಇರ್ತದೆ. ಸೊ ಯಾವುದೇ ಕಾರಣಕ್ಕೂ ಬಿಡಕ್ಕೆ ಹೋಗಬೇಡಿ. ನಿಮಗೆ ಎಷ್ಟು ಬರ್ತದೆ ಅಷ್ಟನ್ನ ಮಾಡಬನ್ನಿ. 26 ಇದ್ಯಾವುದು ಕೇಳಿದರೆ, ಒಂದು ಚೀಲದಲ್ಲಿ 20 ಚೆಂಡುಗಳಿವೆ ಹಾಗೂ ಕೆಲವು ನೀಲಿ ಚೆಂಡುಗಳಿವೆ. ಚೀಲದಿಂದ ನೀಲಿ ಚೆಂಡು ತೆಗೆಯುವ ಸಮಮಿತಿಯ ಕೆಂಪು ಚೆಂಡು ತೆಗೆಯುವ ಸಮಮಿತಿಯು 1/4 ಅಷ್ಟಿದೆ. ಹಾಗಾದರೆ ಚೀಲದಲ್ಲಿರುವ ನೀಲಿ ಚೆಂಡುಗಳ ಸಂಖ್ಯೆ ಹಾಗೂ ಒಟ್ಟು ಚೆಂಡುಗಳ ಸಂಖ್ಯೆಯನ್ನು ಕಂಡಿರಿ. ನೀಲಿ ಚೆಂಡುಗಳ ಸಂಖ್ಯೆ ಮತ್ತು ಒಟ್ಟು ಚೆಂಡುಗಳ ಸಂಖ್ಯೆ ಕಂಡುಬಿಡಬೇಕು ನಾವು. ಅರ್ಥ ಆಯ್ತಾ? ಕೇಳ್ತಾರೆ ಸಮಮಿತಿಯಲ್ಲಿ ಕೇಳ್ತಾರೆ 3 ಮಾರ್ಕ್ಸ್ಗೆ. ಇಂಪಾರ್ಟೆಂಟ್ ಕ್ವಶನು, ಈ ರೀತಿ ಕ್ವಶನ್ ಕೇಳ್ಬೋದು, ನೋಡ್ಕೊಳ್ಳಿ. ಓಕೆ, ಉತ್ತರ ಇದೆ. ವಿಡಿಯೋ ಪಾಸ್ ಮಾಡಿಟ್ಟು ಉತ್ತರ ನೋಡ್ಕೊಳ್ಳಿ. 27 ಏನು ಕೇಳಿದರೆ, ಭಿನ್ನ ರಾಶಿಯನ್ನು ಕಂಡಿರೋ ಕ್ವಶನು, ಭಿನ್ನ ರಾಶಿ ಕ್ವಶನು. ಇನ್ನೊಂದು ಕ್ವಶನ್ ಯಾವುದು, ಇಲ್ಲಿ ಕೂಡ ನಿಮಗೆ ಮಡಕೆ ವೆಚ್ಚ ಕೇಳಿದರೆ, ಮಡಕೆ ವೆಚ್ಚವನ್ನು ಕಂಡುಹಿಡಿಯೋದು. 2 ಕೂಡ ಉತ್ತರವೇ. ಕರೆಕ್ಟಾಗಿ ಕ್ವಶನ್ ಓದ್ಕೊಳ್ಳಿ ಮೊದಲು, ಆಮೇಲೆ ಉತ್ತರ ನೋಡಿ. ಓಕೆ, ಜಸ್ಟ್ ಸ್ಲಾ ಮಾಡ್ತಾ ಇರ್ತೀನಿ, ನೋಡ್ಕೊಳ್ಳಿ. ಈಗ 17 ನಿಮಿಷ ಆಯಿತು. ಅರ್ಥ ಆಯ್ತಾ? ಸೊ ನೀವು ಪಾರ್ಟ್ 1 ಮಾಡಬೇಕಾಗ್ತದೆ. ಜಸ್ಟು ವಿಡಿಯೋನ ಪಾಸ್ ಮಾಡಿ ಕ್ವಶನ್ ಓದೋಗಿ. ಸ್ವತಃ ಕ್ವಶನು, ಆ ದಿನ ತಯಾರಿಸಿದ ಮಡಕೆ ಸಂಖ್ಯೆ ಎಕ್ಸ್ ಆಗಿರಲಿ. ಎಷ್ಟು ಬರ್ತದೆ ನೋಡಿ ಆನ್ಸರು. ನಂತರ 28 ಕೇಳಿದಾರೆ ನೋಡಿ. ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರವಿರುವ ವೃತ್ತದ ತ್ರಿಜ್ಯ 21 ಸೆಂಟಿಮೀಟರ್ ಆಗಿದೆ. ಎ ಪಿ ಬಿ ಕಂಸದ ಉದ್ದವು 22 ಸೆಂಟಿಮೀಟರ್ ಆಗಿದೆ. ಎ ಪಿ ಬಿ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಎ ಪಿ ಬಿ ವೃತ್ತಖಂಡ ವಿಸ್ತೀರ್ಣ, ಎ ಪಿ ಬಿ ಕಂಡುಹಿಡಬೇಕು ನಾವು. ಏನು ಕೊಟ್ಟಿದ್ದಾರೆ ಅವರು, ಎ ಒ 21 ಸೆಂಟಿಮೀಟರ್, ಆಮೇಲೆ ಬಿ ಒನು 21 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ನೀವೇನು ಕಂಡುಹಿಡಬೇಕು ಅಲ್ಲಿ, ಎ ಪಿ ಬಿಯನ್ನು ಕಂಡುಹಿಡಬೇಕು. ನೋಡಿ ಯಾವುದು 2 5 ನೆನ್ಪಿಟ್ಕೊಳ್ಳಿ. ಒಂದು ಬಾಕ್ಸ್ ಇದೆ, ಅದು ನೆನ್ಪಿಟ್ಕೊಳ್ಳಿ. ಅದರಲ್ಲಿ ಕ್ವಶನ್ ತುಂಬ ಬರ್ತವೆ. ಸೂತ್ರ ಯಾವ ಬರ್ತದೆ, 2 5 ಬರ್ತಾಯಿದೆ ನೋಡಿ. ಎಷ್ಟು ಬರ್ತದೆ, ಎ ಪಿ ಬಿ ವೃತ್ತಖಂಡ ವಿಸ್ತೀರ್ಣ 40.77 ಸೆಂಟಿಮೀಟರ್ ಸ್ಕ್ವೇರ್ ಬರ್ತದೆ. ಅರ್ಥ ಆಯ್ತಾ? ಸೊ ಆನ್ಸರ್ಗೆ ಮಾತ್ರ 3 ಮಾರ್ಕ್ಸ್ ಇಲ್ಲ ನೋಡಿ. ಪ್ರತಿ ಸ್ಟೆಪ್ಪಿಗೆ ಮಾರ್ಕ್ಸು, ಅರ್ಧ ಮಾರ್ಕ್ಸು ಇರ್ತಿ. ಪ್ರತಿ ಸ್ಟೆಪ್ ಮಾರ್ಕ್ಸ್ ಇರ್ತದೆ. ಯಾವುದೇ ಕಾರಣಕ್ಕೂ ಬಿಡಕ್ಕೆ ಹೋಗ್ಬೇಡಿ ಅಂತ ಅದನ್ನೇ ಹೇಳ್ತಾ ಇದ್ದೀನಿ. ಆನ್ಸರ್ ತಪ್ಪಾದರೂ ಪರವಾಗಿಲ್ಲ. ಸೊ ನಿಮಗೆ ಅರ್ಧ ಮಾರ್ಕ್ಸ್ ಕಟ್ ಮಾಡ್ತಾರೆ ಅಷ್ಟೇ, ಆನ್ಸರ್ ತಪ್ಪಾದರೆ. ಉಳಿದ ಸ್ಟೆಪ್ಪಿಗೆ ಮಾರ್ಕ್ಸ್ ಇರ್ತದೆ. 29 ಈ ಕೆಳಗಿನ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯಿರಿ. ಬಹುಲಕ ಕೇಳಿದರೆ, ಬಹುಲಕ ಮತ್ತು ಮಧ್ಯಾಂಕ ಕೊಟ್ಟಿದ್ದಾರೆ. ನಿಮಗೆ ಸರಾಸರಿ, ಮಧ್ಯಾಂಕ, ಬಹುಲಕ ಈ 3ರಲ್ಲಿ 2ನ್ನ ಕೊಡ್ತಾರೆ. ನೀವು ಯಾವುದಾದ್ರೂ 2ನ್ನ ಕರೆಕ್ಟಾಗಿ ಕಲ್ತ್ಕೊಂಡು ಹೋಗಿ, ಯಾವುದಾದ್ರು 2ನ್ನ ಕರೆಕ್ಟಾಗಿ ಕಲ್ತ್ಕೊಂಡು ಹೋಗಿ ಒಂದನ್ನ ಬರೀರಿ. ಓಕೆ, ಉತ್ತರ ಕೂಡ ನೋಡ್ಕೊಳ್ಳಿ. ಸೂತ್ರ ನೆನ್ಪಿಟ್ಕೊಳ್ಳಿ. ಸೂತ್ರ ತುಂಬಾ ಈಸಿ ಇವೆ, ಕನ್ಫ್ಯೂಸ್ ಹಾಕೋಬೇಡಿ. ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಬರ್ತವೆ ಲೆಕ್ಕಗಳು. ಈಗಾಗಲೇ ಪೂರ್ತಿ ಪರೀಕ್ಷೆ 1 ಬರೆದಿದ್ದೀರಾ, ಆಲ್ಮೋಸ್ಟ್ ಐಡಿಯಾ ಇದೆ ಅನ್ಕೋತೀನಿ. ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ, 30 ಯಾವುದಿದು, ಕೆನ ಬೆಲೆ ಕೊಂಡಿರೋ ಪ್ರಶ್ನೆ. ಅರ್ಥ ಆಯ್ತಾ? ಈ ಬಹುಪದೀಯ ಒಂದು ಶೂನ್ಯತೆಯು ಇನ್ನೊಂದು ಶೂನ್ಯತೆಯು 7ರಷ್ಟು ಇದ್ದಾಗ ಕೆ ಬೆಲೆಯನ್ನು ಕಂಡುಹಿಡಬೇಕು. ಓಕೆ, ಆನ್ಸರ್ ಇದೆ ನೋಡ್ಕೊಳ್ಳಿ. ನಂತರ 31 ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ ಕೇಳ್ತಾರೆ. ವೃತ್ತದ ಮೇಲ್ ಪ್ರಮೇಯ 2 ಕೊಟ್ಟಿದ್ದಾರೆ. ಆ 2ರಲ್ಲಿ ಒಂದು ಕೇಳ್ತಾರೆ. ಅರ್ಥ ಆಯ್ತಾ? 2 ಅಲ್ವಾ ವೃತ್ತದ ಮೇಲ್ ಪ್ರಮೇಯಗಳು, ಅದರಲ್ಲಿ ಒಂದು ಬಂದೇ ಬರ್ತದೆ, ಫಿಕ್ಸ್ ಬರ್ತದೆ 3 ಅಂಕಕ್ಕೆ. ನೋಡ್ಕೊಳ್ಳಿ, ತುಂಬಾ ಈಸಿ. ಪ್ರತಿಯೊಂದಕ್ಕೂ ಮಾರ್ಕ್ಸ್ ಇರ್ತದೆ. ಟೋಟಲಾಗಿ 3 ಅಂಕ. ಅರ್ಥ ಆಯ್ತಾ? ಕರೆಕ್ಟಾಗಿ ನೋಡ್ಕೊಳ್ಳಿ. ಕೇಳ್ತಾರೆ. ಆ 4ರಲ್ಲಿ ಒಂದು ಪ್ರಮೇಯ ಮತ್ತು ವೃತ್ತದ 2 ಪ್ರಮೇಯದಲ್ಲಿ ಒಂದು ಪ್ರಮೇಯ ಬಂದೇ ಬರ್ತದೆ. ನಂತರ 32 ಸಾಧಿಸಿ ಪ್ರಶ್ನೆ. 2 ಕೂಡ ಸಾಧಿಸಿ ಪ್ರಶ್ನೆಗಳು. ಅರ್ಥ ಆಯ್ತಾ? ಇದು ಕೂಡ 3 ಅಂಕ. 2 ಆನ್ಸರ್ಗೆ ನೋಡ್ಕೊಳ್ಳಿ. ವಿಡಿಯೋ ಪಾಸ್ ಮಾಡಿಬಿಟ್ಟು. 33 ಇದು ಯಾವುದು, ದೂರ ಸೂತ್ರ ಸಹಾಯದಿಂದ ಸಾಧಿಸಿ. ದೂರ ಸೂತ್ರ ಬಳಸಿಟ್ಟು ಬಿಡಿಸೋ ಲೆಕ್ಕ. ನಂತರ ನೆಕ್ಸ್ಟ್ ಮೇನ್ ಬಂದ್ಬಿಟ್ಟು
4ನೇನು ಕೆಳಗಿನ ಪ್ರಶ್ನೆ ಉತ್ತರಿಸಿ. 4 ಅಂಕ 4 ಪ್ರಶ್ನೆ ಒಟ್ಟಲಾಗ 16 ಅಂಕ, ಪ್ರತಿಯೊಂದಕ್ಕೂ 4 ಅಂಕ. ಪಿಕ್ಸ್ ಒಂದು ಕ್ವಶನ್ ಯಾವ್ದು ಕೇಳ್ತಾರೆ 34. ಕೊಟ್ಟಿರೋ ರೇಖಾತ್ಮಕ ಸಮೀಕರಣ ಜೋಡಿಯನ್ನು ನಕ್ಷೆ ವಿಧಾನ ಬಿಡಿಸಿ. ನಕ್ಷೆ ವಿಧಾನ ಪಿಕ್ಸ್ ಕೇಳ್ತಾರೆ ನಿಮಗೆ. ನಕ್ಷೆ ವಿಧಾನ ಬಿಡಿಸಿ ಕೇಳ್ತಾರೆ. ಗ್ರಾಫ್ ಅಂತ ಕನ್ನಡದಲ್ಲಿ ಹಾಕಾಗಲ್ಲ, ಇಂಗ್ಲೀಷ್ನಲ್ಲಿ ಹೇಳ್ತಾ ಇದ್ದೀನಿ, ಏನಪ್ಪ ಹೇಳ್ತಾ ಇದೆ ಅರ್ಥ ಆಯ್ತಾ. ತುಂಬ ಜನಕ್ಕೆ ಗ್ರಾಫ್ ಅಂತ ಗೊತ್ತು, ನಕ್ಷೆ ಅಂತ ಗೊತ್ತಿಲ್ಲ ತುಂಬ ಜನಕ್ಕೆ, ಅರ್ಥ ಆಯ್ತಾ. ಸೊ ನಕ್ಷೆ ಅಂದರೂ ಕೂಡ ಒಂದೇ, ಗ್ರಾಫ್ ಅಂದರೂ ಕೂಡ ಒಂದೇ. ನಕ್ಷೆ ವಿಧಾನದ ಬಿಡಿಸಿ ತುಂಬಾ ಈಸಿ ಕೊಡ್ತಾರೆ, ಟಫ್ ಇರೋದಿಲ್ಲ. 2x + y = 8, x - y = 1. ತುಂಬಾ ಈಸಿ. ಮೊದಲು ಬಾಕ್ಸ್ ಬಿಟ್ಟು ಬಿಡಿಸಿ, ಆಮೇಲೆ ನಕ್ಷೆಯನ್ನು ಬಿಡಿಸಿ. ಸ್ಕೇಲ್ನ ಬರಲೇಬೇಕು. ಸ್ಕೇಲು ಕೂಡ ಮಾಡಿಸ್ತದೆ. ಟೋಟಲಾಗಿ ಎಷ್ಟು ಬರ್ತದೆ ನೋಡಿ, x = 3, y = 2. ಟ್ರೈ ಮಾಡಿ ಬುಕ್ಕಲ್ಲಿ. ಟೋಟಲಾಗಿ 4 ಮಾರ್ಕ್ಸಿಗೆ ಕೇಳ್ತಾರೆ. ಅಂದರೆ 35 ಒಂದು ಸಮಾಂತರ ಶ್ರೇಣಿಯ ಮೊದಲ 6 ಪದಗಳ ಮೊತ್ತ 42 ಆಗಿದೆ. ಶ್ರೇಣಿಯ 10ನೇ ಪದ ಮತ್ತು 30ನೇ ಪದಗಳ ಅನುಪಾತ 1:3. 1:3 ಆದರೆ ಶ್ರೇಣಿಯ 13ನೇ ಪದವನ್ನು ಕಂಡುಹಿಡಿಯಿರಿ. ಇನ್ನು 10 ಕ್ವಶನ್ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಸಮಾಂತರ ಶ್ರೇಣಿ ಮೇಲೆ ಇದೆ, ನೋಡ್ಕೊಳ್ಳಿ. ಎರಡು ಕೂಡ ಓದ್ತಿರವೆ. ಮೇನ್ ಸೂತ್ರ ಓದ್ತಿದ್ರೆ ನೀವು ಯಾವ ಕ್ವಶನ್ ಕೂಡ ಬಿಡಿಸ್ಬೋದು. ಓಕೆ, ಪ್ರತಿಯೊಂದು ಕೂಡ ಓದ್ತಿರವೆ, ನೋಡ್ಕೊಳ್ಳಿ. ಸೊ 25 = 107 ಬರ್ತದೆ. ಇನ್ನು 36 ಪ್ರಮೇಯ ಕೇಳಿದ್ದಾರೆ ನೋಡಿ. 2 ಪ್ರಮೇಯ ಕೊಟ್ಟಿರ್ತಾರೆ, ಆ 2ರಲ್ಲಿ ಒಂದನ್ನು ಬರಬೇಕು. ಓಕೆ, ಈಗಾಗಲೇ ಪೂರೈಸಿದ ಪರೀಕ್ಷೆ 1ರಲ್ಲಿ ಬರೆದಿದ್ದಾರೆ. ಸೊ ಅದೇ ರೀತಿ 4 ಪ್ರಮೇಯದಲ್ಲಿ ನಮಗೆ ಎಷ್ಟು ಕೊಡ್ತಾರೆ, 2 ಕೊಡ್ತಾರೆ. ಆ 2ರಲ್ಲಿ ಒಂದು ಬರಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ. ಅಲೋನ ತ್ರಿಭುಜದ 2 ಬಾಹುಗಳು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ, ಸಾಧಿಸಿ. ಸೊ ಇನ್ನೊಂದು ಕ್ವಶನ್ ಕೂಡ ಇದೆ, ನೋಡ್ಕೊಳ್ಳಿ. 4 ಮಾರ್ಕ್ಸಿಗೆ ಕೇಳ್ತಾರೆ. ತುಂಬಾ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ತುಂಬಾ ಈಸಿ ಕೂಡ, ಅರ್ಥ ಆಯ್ತಾ. ಇದೇನು ಲೆಕ್ಕ ಮಾಡೋ ಅವಶ್ಯಕತೆ ಇಲ್ಲ, ನೆನ್ಬಿಟ್ಕೊಂಡು ಹೋದರೆ ಬರಿಬೋದು. ಸೊ ನೋಡ್ಕೊಳ್ಳಿ, ಅವ್ರು ಹೇಳಿಕೆ ಕೊಡ್ತಾರೆ, ಹೆಸರು ಕೊಡೋದಿಲ್ಲ. ಪೈಥಾಗರಸ್ ಬರೀರಿ, ನಿಮಗೆ ಕೋನ ಬರೀರಿ ಅಂತ ಕೊಡೋದಿಲ್ಲ. ಅವರು ಹೇಳಿಕೆಯನ್ನು ಕೊಡ್ತಾರೆ. ಸೊ ನಿಮಗೆ ಹೇಳಿಕೆ ಗೊತ್ತಿರಬೇಕು. ಹೇಳಿಕೆ ಗೊತ್ತಿದ್ರೆ ಮಾತ್ರ ನಮಗೆ ಪ್ರಮೇಯನ ಗುರುತಿಡೋಕೆ ಆಗ್ತದೆ, ಇಲ್ಲ ಗುರುತಿಡೋಕೆ ಆಗೋದಿಲ್ಲ. ನೋಡ್ಕೊಳ್ಳಿ. ಸೊ ನಂತರ ನಮಗೆ 37 ಚಿತ್ರದ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಓಕೆ, ಪಾದಕ್ಕಿರೋ ದೂರ ಕೇಳಿದ್ದಾರೆ. ಗೋಪುರದ ಪಾದಕ್ಕಿರುವ ದೂರ ಕರೆಕ್ಟಾಗಿ ನೋಡ್ಕೊಳ್ಳಿ, ಉತ್ತರ ಸಹಿತವೆ. ಓಕೆ, ನೆಕ್ಸ್ಟು ಲಾಸ್ಟ್ ಕ್ವಶನ್ ಯಾವುದು, ಕೆಳಗಿನ ಪ್ರಶ್ನೆ ಉತ್ತರಿಸಿ. 5 ಅಂತ ಒಂದು ಪ್ರಶ್ನೆ ಇರ್ತದೆ, ಟೋಟಲಾಗಿ 5 ಮಾರ್ಕ್ಸು. ಸೊ ಇರ್ತದೆ, 2 ಕ್ವಶನ್ ಕೊಡ್ತಾರೆ, ಆ 2 ಬರಬೇಕು. ಟೋಟಲಾಗಿ 5 ಮಾರ್ಕ್ಸು. ಇಲ್ಲಿ ಕೂಡ ಚಿತ್ರದ ಮೇಲೇ ಇರ್ತದೆ 38. ಸೊ ಈ ಕೇಳಿದ್ದಾರೆ ನೋಡಿ ಕ್ವಶನ್ನು. ವಿಡಿಯೋನ ಪಾದ್ಮೇಲೆ ಕ್ವಶನ್ ಓದ್ಕೊಳ್ಳಿ, ಚಿತ್ರ ಕೂಡ ನೋಡ್ಕೊಳ್ಳಿ. ಇನ್ನೊಂದು ಕ್ವಶನ್ ಬಿಟ್ಟಿದ್ದಾರೆ, ಇದು ಕೂಡ ಮೇಲ್ಮೈ ವಿಸ್ತೀರ್ಣದ ಕ್ವಶನ್ನೇ ಇದೆ. ಓಕೆ, ಸೊ 2ರಲ್ಲಿ ಒಂದನ್ನು ಬಿಡಿಸ್ಬೇಕು. ಮೊದಲೆಲ್ಲ ಒಂದೇ ಕೊಡ್ತಿದ್ರು, ಈಗ 2 ಕೊಡ್ತಾ ಇದ್ದಾರೆ. ಸೊ ಬಿಡಿಸ್ಬೋದು, ಕರೆಕ್ಟಾಗಿ ನೋಡ್ಕೊಳ್ಳಿ. ನಿಮಗೆ ಬರುತ್ತೆ ಅಲ್ಲ ಗೊತ್ತಿಲ್ಲ, ಟ್ರೈ ಮಾಡಿ ಬನ್ನಿ. ಅರ್ಧ ಮಾರ್ಕ್ಸು ಪ್ರತಿ ಸ್ಟೆಪ್ಪಿಗೆ ಮಾರ್ಕ್ಸ್ ಇರ್ತದೆ. ಸೊ ಎಲ್ಲವನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ, ಅರ್ಥ ಆಯ್ತಾ. ಯಾವುದೇ ಕಾರಣಕ್ಕೂ ಬಿಡೋಕ್ಕೆ ಹೋಗಬೇಡಿ, ಟ್ರೈ ಆದರೂ ಮಾಡಿ ಬನ್ನಿ. ಎಕ್ಸಾಮ್ ಕೊನೆಗೆ ಟ್ರೈ ಮಾಡಿಬಿಟ್ಟು ಬನ್ನಿ. ಅಟ್ಲೀಸ್ಟ್ ಸೂತ್ರ ಗೊತ್ತಿದ್ರೆ ಅದನ್ನು ಬರೆದು ಬನ್ನಿ. ಓಕೆ, ಬಿಡೋಕ್ಕೆ ಹೋಗಬೇಡಿ, ಟ್ರೈ ಮಾಡಿ. ಆನ್ಸರ್ ಬರಬೇಕಂತ ಏನಿಲ್ಲ, 214.5 ಸೆಂಟಿಮೀಟರ್ ಸ್ಕ್ವೇರು ಇದೇ ಬರಬೇಕಂತ ಏನಿಲ್ಲ. ಕೇವಲ ನಿಮಗೆ ಮೇಲೆಲ್ಲ ಸ್ಟೆಪ್ ಕರೆಕ್ಟ್ ಆದರೂ ಕೂಡ ಮಾರ್ಕ್ಸ್ ಇರ್ತದೆ. ಓಕೆ, ಸೊ ಇಷ್ಟು ಪ್ರಶ್ನೆ ಪತ್ರಿಕೆ. ಡೋಂಟ್ ವರಿ, ಆರಾಮಾಗಿ ಪಾಸ್ ಆಗ್ತೀರಾ, ಸ್ಕೋರ್ ಕೂಡ ಮಾಡ್ಕೋತೀರಾ. 7 ಚೆನ್ನಾಗಿ ಇರ್ತವೆ ನಿಮಗೆ. ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು 2 ಕೂಡ ಇರ್ತವೆ. 40+ ಅಂಕ ಹಾಕಿರ್ತೀವಿ, ಮತ್ತು ಸ್ಕೋರಿಂಗ್ ಪ್ಯಾಕೇಜು 2 ಕೂಡ ಇರ್ತವೆ. ಸೊ ನಿಮ್ಗೆ ಯಾವ್ದು ಬೇಕು ಅದನ್ನು ಓದ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಶೇರ್ ಮಾಡಿ, ಅದ್ರ ಬಗ್ಗೆ ಡೌಟ್ ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೆ ವಿಡಿಯೋ ನೋಡಿದರೆ ಎಸ್ ಅಂತ ಕಮೆಂಟ್ ಹಾಕಿ, ನೋಡೋಣ ಎಷ್ಟು ನೋಡಿದ್ರಾ ಅಂತ. ಎಸ್ ಅಂತ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಸೊ ಮಚ್.